ನಮಸ್ಕಾರ ಎಲ್ಲರಿಗೂ. ನಾನು ಮಂಜುಳಾ ಪ್ರಕಾಶ್. ನಾನು ಈಗ ತುಂಬ ಹೆಲ್ತಿ ಇರೋದು ಪನ್ನೀರು ಫ್ರೈ ಮಾಡ್ತಾಯಿದ್ದೀನಿ. ಒಂದು 4 ಹಸಿಮೆಣ್ಸಿನ್ಕಾಯಿ, ಒಂದು 4-5 ಬೆಳ್ಳುಳ್ಳಿ, ಒಂದು ಸ್ಪೂನ್ ಜೀರಿಗೆ, 1-2 ಸ್ಪೂನಷ್ಟು ಇದು ಹಾಕ್ಕೊಂಡಿದ್ದೀನಿ ಕಡಲೆಕಾಯಿ ಬೀಜ, ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಇದರಲ್ಲಿ ಕುಟ್ಕೋತಾ ಇದ್ದೀನಿ. ಚೆನ್ನಾಗಿ ಕುಟ್ಕೋಬೇಕು. ಅದನ್ನು ಮಿಕ್ಸಿಲೇನು ಹಾಕೋದು ಬೇಡ, ಪುಟಾಣಿಲಿ ಕುಟ್ಕೊಂಡ್ರೆ ಸಾಕು. ಇದು ಪನ್ನೀರನ್ನ ಕೋಟಿಂಗ್ ಮಾಡ್ಕೊತಾ ಇದ್ದೀನಿ. 100 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ. ಅದ್ರ ಮೇಲೆ ಕ್ಲೀನಾಗಿ ಅದನ್ನು ಕೋಟಿಂಗ್ ಮಾಡ್ಕೋಬೇಕು. ಅದು ಒಂದು ತವಾ ಮೇಲೆ ಎಣ್ಣೆ ಸವರ್ಬಿಟ್ಟು ಫ್ರೈ ಮಾಡ್ಕೊಳ್ಳೋದು. ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಒಂದ್ಸಲಿ ಮಾಡಿ ನೋಡಿ, ಗೊತ್ತಾಗುತ್ತೆ ಇದು ಎಷ್ಟು ಚೆನ್ನಾಗಿರುತ್ತೆ. ಮಕ್ಳಿಗೆ ಸಂಜೆ ಟೈಮಲ್ಲಿ ಈ ಥರ ಮಾಡಿಕೊಡ್ಬೋದು. ಕಡಲೆಕಾಯಿ ಬೀಜ ಹಾಕಿರೋದ್ರಿಂದ ಚೆನ್ನಾಗಿದೆ. ಇದು ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಒತ್ತೋದು ಮಾತ್ರ ಮಿಸ್ ಮಾಡಬೇಡಿ. ಇದು ಒಂದ್ಸಲಿ ನೀವು ಮನೆಗೆ ಟ್ರೈ ಮಾಡಿ ಕಮೆಂಟಲ್ಲಿ ಹೆಂಗೆ ಬಂತು ಅಂತ ಹೇಳಿ ನನಗೆ. ಈ ಥರ ಫ್ರೈ ಮಾಡಿಕೊಡೋದು ತುಂಬ ಚೆನ್ನಾಗಿರುತ್ತೆ. ಈ ಥರ ಇವಳು ಕೆಲಸ ಮಾಡ್ತಾಯಿದ್ಲು, ಇವಳಿಗಂತೂ ತುಂಬ ಇಷ್ಟ ಇದು.